ನಮಸ್ಕಾರ. ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ಚುನಾವಣಾ ಗುಪ್ತಚರ ವಿಭಾಗದ ವಿವಿಧ ಇಲಾಖೆಗಳ ಸಮಿತಿ ಮೊದಲ ಸಭೆ. ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳ ವೆಚ್ಚದ ಮೇಲೆ ನಿಗಾ ಸೇರಿ ಪ್ರಮುಖ ವಿಷಯಗಳ ಚರ್ಚೆ. ಎನ್ಡಿಎ ಆಡಳಿತದ 5 ವರ್ಷಗಳ ಅವಧಿಯಲ್ಲಿ ಅಭಿವೃದ್ಧಿ ಪರ ಯೋಜನೆಗಳು ಜಾರಿ. ಅರುಣ್ ಜೇಟ್ಲಿ. ನ್ಯೂಜಿಲೆಂಡ್ನ ಕ್ರೈಸ್ಟ್ ಚರ್ಚ್ನಲ್ಲಿ ಜನನಿಬಿಡ ಮಸೀದಿ ಬಳಿ ದುಷ್ಕರ್ಮಿಗಳಿಂದ ಗುಂಡಿನ ದಾಳಿ. ಕನಿಷ್ಠ 9 ಮಂದಿ ಸಾವು, ಹಲವರಿಗೆ ಗಂಭೀರ ಗಾಯ. ವಿಶ್ವಕಪ್ ಜಿಮ್ನಾಸ್ಟಿಕ್ಸ್ನಲ್ಲಿ ಭಾರತದ ದೀಪಾ ಕರ್ಮಾಕರ್ ಫೈನಲ್ ಪ್ರವೇಶ. ಚುನಾವಣಾ ಗುಪ್ತಚರ ವಿಭಾಗದ ವಿವಿಧ ಇಲಾಖೆಗಳ ಸಮಿತಿಯ ಮೊದಲ ಸಭೆ ದೆಹಲಿಯ ಕೇಂದ್ರ ಚುನಾವಣಾ ಆಯೋಗದ ಕಚೇರಿಯಲ್ಲಿಂದು ನಡೆಯಲಿದೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳು ಹಾಗೂ ಅಭ್ಯರ್ಥಿಗಳ ವೆಚ್ಚದ ನಿಗಾ ವಹಿಸುವುದು ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಲಾಗುತ್ತದೆ. ಪ್ರತಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಾರಿಗೆ ಹಾಗೂ ಅಕ್ರಮ ಮದ್ಯ ಸಾಗಣೆ, ನಕಲಿ ನೋಟುಗಳ ಚಲಾವಣೆ ಸೇರಿದಂತೆ ಇನ್ನಿತರೆ ಅಕ್ರಮಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಅನುಸರಿಸಬಹುದಾದ ಕ್ರಮಗಳ ಕುರಿತು ಈ ಸಭೆಯಲ್ಲಿ ಚುನಾವಣಾ ಗುಪ್ತಚರ ವಿಭಾಗದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಚರ್ಚಿಸಲಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯದ ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲಾಡಳಿತದ ಚುನಾವಣಾ ವಿಭಾಗದ ಸ್ವೀಪ್ ಜಾಗೃತ ಸಮಿತಿಯು ನಿನ್ನೆ ಯಳ್ಳಂದೂರು ಪಟ್ಟಣದಲ್ಲಿ ಕಡ್ಡಾಯ ಮತದಾನ ಕುರಿತು ಅರಿವು ಮೂಡಿಸಲು ಪಂಜಿನ ಮೆರವಣಿಗೆ ಹಮ್ಮಿಕೊಂಡಿತ್ತು. ಶಾಲಾ ವಿದ್ಯಾರ್ಥಿಗಳು ಮೇಣದ ಬತ್ತಿಗಳನ್ನು ಹಿಡಿದು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮತದಾನದ ಬಗ್ಗೆ ಘೋಷಣೆ ಕೂಗುತ್ತಾ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ಪ್ರತಿಯೊಬ್ಬ ಮತದಾರರು ಸಹ ತಮ್ಮ ಮತವನ್ನು ಡಿಡಿ ನ್ಯೂಸ್ನೊಂದಿಗೆ ಚಾಮರಾಜನಗರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷರಾದ ಕೆಎಸ್ ಲತಾ ಕುಮಾರಿ ಈ ಬಾರಿ ಮತದಾನದ ಪ್ರಮಾಣ ಹೆಚ್ಚಿಸಲು ಯಳ್ಳಂದೂರು, ಗುಂಡ್ಲುಪೇಟೆ ಸೇರಿದಂತೆ ವಿವಿಧೆಡೆಗಳಲ್ಲಿ ಮೇಣದ ಬತ್ತಿ ಹಾಗೂ ಪಂಜಿನ ಮೆರವಣಿಗೆ ಆಯೋಜಿಸಲಾಗಿದೆ. ಕಾರ್ಮಿಕರು ಹಾಗೂ ಸಾರ್ವಜನಿಕರು ಕಡ್ಡಾಯ ಮತದಾನ ಮಾಡುವ ಬಗ್ಗೆ ಈ ಮೂಲಕ ಅರಿವು ಮೂಡಿಸಲಾಗುತ್ತಿದೆ ಎಂದರು. ಲೈಟ್ ಪ್ರೊಸೆಷನ್ ಮೆರವಣಿಗೆಯನ್ನ ಮತ್ತೆ ಪಂಜು ಮೆರವಣಿಗೆ ಅಂತಾನು ಕರೀಬಹುದು. ಇದನ್ನು ನಾವು ಆಯೋಜಿಸಿದ್ದೇವೆ. ಇವತ್ತು ನಾವು ಮತದಾನ ಜಾಗೃತಿ ಅಭಿಯಾನ ಯಳ್ಳಂದೂರು ಸಮಾಜ ಕಲ್ಯಾಣಾಧಿಕಾರಿ ಮೇಘಾ ಪ್ರತಿಯೊಬ್ಬರು ಕಡ್ಡಾಯವಾಗಿ ತಮ್ಮ ಹಕ್ಕು ಚಲಾಯಿಸಬೇಕು, ಯಾವುದೇ ರೀತಿಯ ಆಮಿಷಗಳಿಗೆ ಒಳಗಾಗದೆ ನಿಷ್ಪಕ್ಷಪಾತವಾಗಿ ಮತದಾನ ಮಾಡುವಂತೆ ಪ್ರೇರೇಪಿಸುವುದು ಜಾಥಾದ ಮುಖ್ಯ ಉದ್ದೇಶವಾಗಿದೆ ಎಂದರು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಆಯೋಗದಿಂದ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಆನೇಕಲ್ ಸಹಾಯಕ ಚುನಾವಣಾಧಿಕಾರಿ ಮದನ್ ಮೋಹನ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಆನೇಕಲ್ ಕ್ಷೇತ್ರದಲ್ಲಿ ಒಟ್ಟು 368 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು, ಇವುಗಳಲ್ಲಿ 72 ಸೂಕ್ಷ್ಮ ಹಾಗೂ 4 ಅತಿ ಸೂಕ್ಷ್ಮ ಮತಗಟ್ಟೆಗಳೆಂದು ಗುರುತಿಸಲಾಗಿದೆ. ಪಿಂಕ್ ಮತಗಟ್ಟೆಗಳನ್ನು ಮರು ನಾಮಕರಣ ಮಾಡಿ ಸಖಿ ಮತಗಟ್ಟೆಗಳನ್ನಾಗಿ ಪರಿವರ್ತಿಸಲಾಗಿದ್ದು, ಈ ಭಾಗದಲ್ಲಿ 2 ಮತಗಟ್ಟೆಗಳನ್ನು ತೆರೆಯಲಾಗಿದೆ. 2 ಆಧುನಿಕ ಮತಗಟ್ಟೆಗಳನ್ನು ಸಹ ಆನೇಕಲ್ ತಾಲೂಕಿನಲ್ಲಿ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗಿದ್ದು, ಪ್ರಮುಖ 6 ರಸ್ತೆಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ತೆರೆಯಲಾಗಿದೆ. ಚುನಾವಣಾ ಅಕ್ರಮಗಳನ್ನು ತಡೆಯಲು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ಈಗಾಗಲೇ ಇದೆ. ಅರ್ಬನ್ ನಲ್ಲಿ ನಮಗೆ 171 ಮತಗಟ್ಟೆಗಳು ಅರ್ಬನ್ ವ್ಯಾಪ್ತಿಯಲ್ಲಿ ಬರ್ತದೆ, ಮತ್ತೆ 197 ನಮ್ಮ ರೂರಲ್ ವ್ಯಾಪ್ತಿಯಲ್ಲಿ ಮತಗಟ್ಟೆಗಳು ಬರುವಂತ ಮತಗಟ್ಟೆಗಳಾಗ್ತದೆ. ಮತ್ತೆ ನಾವು ವಲ್ನರಬಲ್ ಪೋಲಿಂಗ್ ಸ್ಟೇಷನ್ಸ್ ಅಂತ ಏನ್ ಹೇಳ್ತೀವಿ, ಈಗ 4 ಮತಗಟ್ಟೆಗಳು ಕಿತ್ತಗಾನಹಳ್ಳಿ ಇರುವ 4 ಮತಗಟ್ಟೆಗಳನ್ನು ವಲ್ನರಬಲ್ ಅಂತ ಈಗಾಗಲೇ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಮತ್ತೆ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸ್ 72 ಅಂತ ಹೇಳಿ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಮತ್ತು ಈ ಬಾರಿ ಪಿಂಕ್ ಪೋಲಿಂಗ್ ಬೂತ್ ಅಂತ ಲಾಸ್ಟ್ ಟೈಮ್ ಏನ್ ಕರೀತಿದ್ದು ಅದನ್ನ ಈಗ ಸಖಿ ಅಂತ ಪೋಲಿಂಗ್ ಸ್ಟೇಷನ್ಸ್ ಅಂತ ಈಗ ಅದನ್ನ ಮರುನಾಮಕರಣ ಮಾಡಲಾಗಿದೆ. ಸ್ಟ್ಯಾಟಿಕ್ ಸರ್ವೇಲೆನ್ಸ್ ಟೀಮ್ ಅಂದ್ರೆ ಈ ಸ್ಟ್ಯಾಟಿಕ್ ಸರ್ವೇಲೆನ್ಸ್ ಟೀಮ್ ಅಂತಂದ್ರೆ ಅವರು ನಮ್ಮ ಚೆಕ್ ಪೋಸ್ಟ್ ಏನ್ ಕಾಣ್ತಿದೆ ನಿಮ್ಗೀಗ, ಅದು ಒಂದು ಸರ್ಜಾಪುರ ಬಾರ್ಡರ್ ಅಲ್ಲಿ ಒಂದು ಚೆಕ್ ಪೋಸ್ಟ್ ಮಾಡಿದೀವಿ, ಅದೇ ರೀತಿ ಒಂದು ಅತ್ತಿಬೆಲೆ ಬಾರ್ಡರ್ ಅಲ್ಲಿ ಮಾಡಿದೀವಿ, ಒಂದು ಬಲ್ಲೂರು ಬಾರ್ಡರ್ ಅಲ್ಲಿ ಒಂದು ಮಾಡಿದೀವಿ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಹುಜನ ಸಮಾಜ ಪಕ್ಷ ರಾಜ್ಯದ 28 ಕ್ಷೇತ್ರಗಳಲ್ಲೂ ಸ್ವತಂತ್ರವಾಗಿ ಸ್ಪರ್ಧಿಸುತ್ತದೆ ಎಂದು ಪಕ್ಷದ ಮುಖಂಡ ಎನ್ ಮಹೇಶ್ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ.
ಏಪ್ರಿಲ್ 10ರಂದು ಮೈಸೂರಿನಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮಕ್ಕೆ ಪಕ್ಷದ ಮುಖ್ಯಸ್ಥೆ ಮಾಯಾವತಿ ಆಗಮಿಸಲಿದ್ದು, ಒಂದು ದಿನ ರಾಜ್ಯದಲ್ಲಿ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಲಿದ್ದಾರೆ ಎಂದರು. 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಚಾಮರಾಜನಗರ, ಮೈಸೂರು, ಚಿಕ್ಕಬಳ್ಳಾಪುರ, ಬೀದರ್, ಬಾಗಲಕೋಟೆ, ಹಾಸನ ಹಾಗೂ ಮಂಡ್ಯವನ್ನು ಆದ್ಯತೆಯ ಕ್ಷೇತ್ರಗಳನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದು, ಈ ಭಾಗಗಳಿಗೆ ಮೊದಲ ಪ್ರಾಧಾನ್ಯತೆ ನೀಡಲಾಗುವುದು ಎಂದು ಹೇಳಿದರು. ಏಪ್ರಿಲ್ 10ನೇ ತಾರೀಕು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಅವರ ಚುನಾವಣಾ ಪ್ರಚಾರದ ಸಮಾವೇಶವನ್ನ ಮೈಸೂರಲ್ಲಿ ಹಮ್ಮಿಕೊಂಡಿದ್ದೇವೆ. ಸೊ 10ನೇ ತಾರೀಕು ಬಂದು ಪ್ರಚಾರ ಮಾಡಿ ಒಂದು ದಿನದ ಮಟ್ಟಿಗೆ ನಮ್ಮ ಜೊತೆಗೆ ಇದ್ದು ಪ್ರಚಾರ ಮಾಡಿ ಹೋಗ್ತಾರೆ. ಇದನ್ನು 28 ಲೋಕಸಭಾ ಕ್ಷೇತ್ರದಲ್ಲಿ ನೆಟ್ವರ್ಕ್ ಇದೆ. ಕೆಲವು ಕಡೆ ಸ್ಟ್ರಾಂಗ್ ಇರ್ಬೋದು, ಕೆಲವು ಕಡೆ ವೀಕ್. 28 ಕಡೆನೂ ನೆಟ್ವರ್ಕ್ ಇದೆ. 28 ಕಡೆನೂ ಸ್ಪರ್ಧೆ ಮಾಡಬೇಕಾಗಿದೆ. ಕಾರಣ ಏನು ಅಂತಂದ್ರೆ ನಮ್ಮ ವೋಟ್ ಬ್ಯಾಂಕ್ ಅನ್ನ ನಾವು ಇಂಟ್ಯಾಕ್ಟ್ ಆಗಿ ಉಳಿಸ್ಕೋಬೇಕಾಗಿದೆ. ಇದು ಒಂದನೇದು. ಎರಡನೇದು, ನಮ್ಗೊಂದಷ್ಟು ಪ್ರಯಾರಿಟಿ ಕ್ಷೇತ್ರಗಳು ಸಹ ಇದೆ. ಈಗ ಚಾಮರಾಜನಗರ, ಮೈಸೂರು, ಚಿಕ್ಕಬಳ್ಳಾಪುರ, ಬೀದರ್, ಗುಲ್ಬರ್ಗ, ಚಿಕ್ಕೋಡಿ, ಬಾಗಲಕೋಟ್ ಮತ್ತೆ ಹಾಸನ್, ಮಂಡ್ಯ, ಇದೆಲ್ಲವೂ ನಮಗೆ ಪ್ರಯಾರಿಟಿ ಕಾನ್ಸ್ಟಿಟ್ಯೂನ್ಸೀಸ್ ಇದೆ. ಅಲ್ಲಿಗೆ ಹೆಚ್ಚು ಒತ್ತು ಕೊಡ್ತೀವಿ. ಉಳಿದ ಕಡೆಗೂ ಕೂಡ ನಾವು ರಾಜ್ಯ ನಾಯಕರುಗಳೆಲ್ಲ ಹೋಗಿ ಪ್ರಚಾರ ಮಾಡ್ತೀವಿ. ಒಟ್ಟಿನಲ್ಲಿ ನಾವು 28 ಕಡೆ ಕ್ಯಾಂಡಿಡೇಟ್ ಹಾಕೋದು ಶತಸಿದ್ಧ. ಇದೇ ವೇಳೆ ಪಕ್ಷಕ್ಕೆ ಸೇರ್ಪಡೆಯಾದ ಶೇರಿಯಾರ್ ಖಾನ್ ಅವರಿಗೆ ರಾಜ್ಯ ಸಂಚಾಲಕರ ಹುದ್ದೆಯ ಜವಾಬ್ದಾರಿ ವಹಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು 5 ವರ್ಷಗಳ ಅಧಿಕಾರಾವಧಿಯಲ್ಲಿ ದೇಶದ ಕ್ಷಿಪ್ರ ಪ್ರಗತಿಗೆ ನಿರಂತರವಾಗಿ ಶ್ರಮಿಸಿದ್ದು, ಎಲ್ಲ ಸಮುದಾಯದವರ ಅಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಎಂದು ಹಿರಿಯ ಬಿಜೆಪಿ ಮುಖಂಡ ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಹೇಳಿದ್ದಾರೆ. 2019ರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜೇಟ್ಲಿ ತಮ್ಮ 4ನೇ ಬ್ಲಾಗ್ನಲ್ಲಿ ಮೋದಿ ಹೈ ತೋ ಮುಮ್ಕಿನ್ ಹೈ ಶೀರ್ಷಿಕೆಯಡಿ ಪ್ರಧಾನಿ ಅವರ 5 ವರ್ಷಗಳ ಸಾಧನೆ ವಿವರಿಸಿದ್ದಾರೆ. ಸರಕು ಮತ್ತು ಸೇವಾ ತೆರಿಗೆ, ಜಿಎಸ್ಟಿ, ಪ್ರಧಾನಮಂತ್ರಿ ಜನಧನ್ ಯೋಜನೆ, ಎಲ್ಲರಿಗೂ ಆರೋಗ್ಯ ಭಾಗ್ಯ ಕಲ್ಪಿಸುವ ಆಯುಷ್ಮಾನ್ ಭಾರತ ಯೋಜನೆ, ಶಿಕ್ಷಣ ಮತ್ತು ಉದ್ಯೋಗದಲ್ಲಿ 10% ಮೀಸಲು ಸೌಲಭ್ಯ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮೋದಿ ಅವರು ಜಾರಿಗೊಳಿಸಿದ್ದಾರೆ. 2016ರಲ್ಲಿನ ಸರ್ಜಿಕಲ್ ಸ್ಟ್ರೈಕ್ ಹಾಗೂ ಕಳೆದ ತಿಂಗಳು ಪಾಕಿಸ್ತಾನದ ಬಾಲಾಕೋಟ್ನಲ್ಲಿ ಭಯೋತ್ಪಾದಕರ ಶಿಬಿರಗಳ ಮೇಲೆ ನಡೆಸಿದ ವೈಮಾನಿಕ ದಾಳಿಯ ಮೂಲಕ ಭಯೋತ್ಪಾದನೆ ವಿರುದ್ಧದ ದಿಟ್ಟ ಕ್ರಮವನ್ನು ತೋರಿಸಿದ್ದಾರೆ ಎಂದು ಸಚಿವರು ತಮ್ಮ ಬ್ಲಾಗ್ನಲ್ಲಿ ಬರೆದಿದ್ದಾರೆ. ಉಡುಪಿ ಜಿಲ್ಲೆಯ ವ್ಯಾವಹಾರಿಕ ಮಾರುಕಟ್ಟೆಯಲ್ಲಿ ತೂಕ ಹಾಗೂ ಬಿಲ್ಲಿಂಗ್ ವ್ಯವಸ್ಥೆಯನ್ನು ಡಿಜಿಟಲ್ ತಂತ್ರಜ್ಞಾನಕ್ಕೆ ಪರಿವರ್ತಿಸಿರುವುದರಿಂದ ಗ್ರಾಹಕರು ಹಲವು ರೀತಿಯ ವಂಚನೆಗಳಿಂದ ಪಾರಾಗಲು ಸಹಕಾರಿಯಾಗಿದೆ. ದಿನಸಿ ಅಂಗಡಿ, ಚಿನ್ನಾಭರಣ ಅಂಗಡಿಗಳು ಹಾಗೂ ಮಾರುಕಟ್ಟೆಗಳಲ್ಲಿ ಡಿಜಿಟಲ್ ತೂಕದ ಯಂತ್ರಗಳನ್ನು ಅಳವಡಿಸಿರುವುದರಿಂದ ಗ್ರಾಹಕರಿಗೆ ಆಗುತ್ತಿದ್ದ ಅನ್ಯಾಯ ತಪ್ಪಿಸಿದೆ. ಅಂಗಡಿ ಮಾಲೀಕ ಕಮಲಾಕ್ಷ ಪ್ರಭು, ಮೊದಲು ಕೈಬರಹದ ಬಿಲ್ಗಳು ಹಾಗೂ ತಕ್ಕಡಿ ಮೂಲಕ ವಹಿವಾಟು ನಡೆಸುತ್ತಿದ್ದೆವು. ಇದರಿಂದ ಗ್ರಾಹಕರಿಗೆ ನಿಖರ ಮಾಹಿತಿ ಸಿಗುತ್ತಿರಲಿಲ್ಲ. ಇದೀಗ ಡಿಜಿಟಲ್ ತೂಕದ ಯಂತ್ರದಿಂದ ಗ್ರಾಹಕರಿಗೂ ಅನುಕೂಲವಾಗಿದೆ ಎಂದರು. 100 ಕಡಿಮೆ ಆಗಿದೆ ಅಂತ ಹೇಳಿದ್ರು ಹೇಳಬಹುದು. ಮುಂಚೆ ಬಿಲ್ ಸಿಸ್ಟಮ್ ಇರುವತ್ತಿಗೆ ಮ್ಯಾನುವಲ್ ಬಿಲ್ ಇತ್ತು, ನಾವು ಅದನ್ನು ಕೈಯಿಂದ ಬರೆದು ಕೊಡಬೇಕಿತ್ತು. ಆ ಬಿಲ್ಲನ್ನು ಕೊಟ್ಟಾಗ ಏನಾಗ್ತದೆ ಅಂತ ಹೇಳಿದ್ರೆ ಅದು ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದ್ದಿತ್ತು. ಈಗ ಡಿಜಿಟಲ್ ಆದ್ರಿಂದ ಅದನ್ನು ಬದಲಾವಣೆ ಮಾಡಲಿಕ್ಕೆ ಆಗುದಿಲ್ಲ. ನಮಗೂ ಸಹ ಬಹಳ ಉಪಯೋಗ ಆಗಿದೆ ಇದರಿಂದ. ಅದು ಮೊದಲೇ ಕಲ್ಲ ಗ್ರಾಹಕ ಅಣ್ಣಪ್ಪ ಮಯ್ಯ, ಕಲ್ಲಿನ ತಕ್ಕಡಿಗಿಂತ ಡಿಜಿಟಲ್ ತಂತ್ರಜ್ಞಾನದ ಅಳತೆ ಯಂತ್ರಗಳು ಗ್ರಾಹಕ ಸ್ನೇಹಿಯಾಗಿವೆ ಎಂದರು. ನಮಗೆ ಕಣ್ಣಿಗೆ ಕಾಣುತ್ತೆ. ಈಗಿನದ್ದೇ ಅಡ್ವಾಂಟೇಜ್ ಅಂತ ನನಗನ್ಸ. ಈಗ ಎಷ್ಟು ಗ್ರಾಮ್ ಉಂಟು ಏನು ಗ್ರಾಹಕಿ ಸುಜಾತ, ಈ ಮೊದಲು ಚಿನ್ನದ ವ್ಯವಹಾರದಲ್ಲಿ ಗುಲಗಂಜಿ ತೂಕ ಬಳಸಿ ವ್ಯವಸ್ಥೆ ಇತ್ತು. ಆಧುನಿಕ ತಂತ್ರಜ್ಞಾನದ ನೆರವಿನಿಂದ ವಂಚನೆ ಪ್ರಕರಣಗಳು ಕಡಿಮೆಯಾಗಿವೆ ಎಂದರು. ಹಾಗೆ ಈ ಬಿಲ್ಲಲ್ಲಿ ಈಗ ಡಿಜಿಟಲ್ ವ್ಯವಸ್ಥೆಯಿಂದ ಬಿಲ್ಲು ಸಮೇತ ನಮ್ಗೆ ಸಿಗುತ್ತೆ. ಮತ್ತೆ GST ಉಂಟು, ಅದ್ರಲ್ಲೆಲ್ಲ ಗೊತ್ತಾಗತ್ತಂತ ಹೇಳಿ. ಮೊದ್ಲ ಅವರೇ ಬರ್ಕೊಟ್ಟದ್ದು, ಅವರೇ ಎಷ್ಟು ಗ್ರಾಮ ಇದೆಲ್ಲ ಅಂತ ಹೇಳಿ ಅವರೇ ಬರ್ಕೊಡ್ತಿದ್ರು. ಅವ್ರು ಎಷ್ಟು ಹಾಕ್ತಾರೆ ಏನಂತ ಅದ್ರ ಬಗ್ಗೆ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಈಗ ಡಿಜಿಟಲ್ ವ್ಯವಸ್ಥೆಯಿಂದ ಗ್ರಾಹಕರಿಗೂ ವ್ಯವಸ್ಥೆ ಒಳ್ಳೆ ಇದುಂಟು.
ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ರೈಲು ನಿಲ್ದಾಣದ ಬಳಿಯ ಜನನಿಬಿಡ ಪ್ರದೇಶದ ಪಾದಾಚಾರಿ ಮೇಲ್ಸೇತುವೆ ನಿನ್ನೆ ಸಂಜೆ ಕುಸಿದು ಬಿದ್ದ ಪರಿಣಾಮ 6 ಮಂದಿ ಮೃತಪಟ್ಟಿದ್ದು 36 ಜನ ಗಾಯಗೊಂಡಿದ್ದಾರೆ. ಘಟನೆ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ದೌಡಾಯಿಸಿದ್ದು ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ರಕ್ಷಣೆ ಹಾಗೂ ಪರಿಹಾರ ಕಾರ್ಯ ಕೈಗೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸೇತುವೆ ಕುಸಿತ ಪ್ರಕರಣ ದುಃಖದಾಯಕ ಘಟನೆಯಾಗಿದೆ. ಈ ಘಟನೆ ಕುರಿತು ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಲಾಗಿದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿ ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಹಾಗೂ ಗಾಯಾಳುಗಳಿಗೆ 5,000 ಪರಿಹಾರದ ಜೊತೆಗೆ ವೈದ್ಯಕೀಯ ವೆಚ್ಚವನ್ನು ಸರ್ಕಾರವು ಭರಿಸಲಿದೆ ಎಂದರು. हम लोग कड़ी से कड़ी कार्रवाई इस मामले में करेंगे. इसमें जिन परिवारों को क्षति भुगतनी पड़ी है उनके सामने है, जो इसमें जिनकी मृत्यु हुई है उनके परिवारों को 5 लाख रुपया मदद दी जाएगी. जो जख्मी है उनको 50,000 रुपया मदद दी जाएगी और साथ साथ उनका जो मेडिकल का सारा खर्चा है वो भी सरकार की ओर से दिया जाएगा. ಪ್ರಧಾನಿ ನರೇಂದ್ರ ಮೋದಿ ರೈಲ್ವೆ ನಿಲ್ದಾಣದ ಸೇತುವೆ ಕುಸಿತ ಘಟನೆ ಬಗ್ಗೆ ತೀವ್ರ ದುಃಖ ವ್ಯಕ್ತಪಡಿಸಿದ್ದು ಮೃತರ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಗಾಯಾಳುಗಳು ಶೀಘ್ರ ಗುಣಮುಖರಾಗಲಿ ಎಂದು ಟ್ವೀಟ್ ಮಾಡಿರುವ ಅವರು ಮಹಾರಾಷ್ಟ್ರ ಸರ್ಕಾರ ಎಲ್ಲ ರೀತಿಯ ಅಗತ್ಯ ನೆರವುಗಳನ್ನು ಒದಗಿಸಲಿದೆ ಎಂದು ಹೇಳಿದ್ದಾರೆ. ನ್ಯೂಜಿಲೆಂಡ್ನ ಕ್ರೈಸ್ಟ್ ಚರ್ಚ್ ನಗರದ 2 ಮಸೀದಿಗಳ ಬಳಿ ದುಷ್ಕರ್ಮಿಗಳಿಂದ ಗುಂಡಿನ ದಾಳಿ ನಡೆದಿದ್ದು ಕನಿಷ್ಠ 9 ಮಂದಿ ಮೃತಪಟ್ಟು ಹಲವರು ಗಾಯಗೊಂಡಿರುವುದಾಗಿ ಪಿಟಿಐ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಶುಕ್ರವಾರದ ಮಧ್ಯಾಹ್ನದ ಪ್ರಾರ್ಥನೆಗಾಗಿ ಸೇರಿದ್ದ ಜನಸಮೂಹದ ಮೇಲೆ ದುಷ್ಕರ್ಮಿಗಳು ಏಕಾಏಕಿ ಗುಂಡಿನ ಮಳೆಗರೆದು ಈ ದುರಂತ ಸಂಭವಿಸಿದೆ. ಪ್ರಾರ್ಥನೆಗಾಗಿ ಮಸೀದಿಗೆ ಆಗಮಿಸಿದ್ದ ಬಾಂಗ್ಲಾದೇಶ ಕ್ರಿಕೆಟ್ ತಂಡದ ಆಟಗಾರರು ಸ್ವಲ್ಪದರಲ್ಲಿಯೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನ್ಯೂಜಿಲೆಂಡ್ ಪ್ರಧಾನಿ ಜೆಸಿಂಡಾ ಅರ್ಡೆನ್ ಘಟನೆಗೆ ತೀವ್ರ ಆಘಾತ ವ್ಯಕ್ತಪಡಿಸಿದ್ದು ನ್ಯೂಜಿಲೆಂಡ್ ಇತಿಹಾಸದಲ್ಲೇ ಇದೊಂದು ಕರಾಳ ದಿನವಾಗಿದೆ. ಈ ದುಷ್ಕೃತ್ಯದ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲಾಗುವುದು. ದೇಶದ ಜನತೆ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಪ್ರತಿಕ್ರಿಯಿಸಿದ್ದಾರೆ. Violence, which it is clear this act was. For now, my thoughts, and I'm sure the thoughts of all New Zealanders, are with those who have been affected and also with their families. My thoughts also to those in Christchurch who are still dealing with an unfolding situation. Locations locked down. ನ್ಯೂಜಿಲೆಂಡ್ ಪೊಲೀಸ್ ಆಯುಕ್ತ ಮೈಕ್ ಬುಷ್ ಮಸೀದಿ ಬಳಿ ನಡೆದ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಆರೋಪಿಗಳನ್ನು ಬಂಧಿಸಲಾಗಿದ್ದು ತನಿಖೆ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. There were a number of IEDs attached to vehicles that we also stopped. They've been made safe by the Defence Force, but that does go to the seriousness of this situation. The attackers were apprehended by local police staff. There's been some absolute acts of bravery. I'm hugely proud of our police staff, the way they responded to this. But let's not presume that the danger is gone. ಈ ನಡುವೆ ಬಾಂಗ್ಲಾದೇಶ ತಂಡ ನ್ಯೂಜಿಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿದೆ. ನಾಳೆಯಿಂದ ಹ್ಯಾಗ್ಲೆ ಓವಲ್ನಲ್ಲಿ ಉಭಯ ತಂಡಗಳ ನಡುವೆ 3ನೇ ಹಾಗೂ ಅಂತಿಮ ಕ್ರಿಕೆಟ್ ಟೆಸ್ಟ್ ಪಂದ್ಯ ಆರಂಭವಾಗಬೇಕಿತ್ತು. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಬುಧಾಬಿಯಲ್ಲಿ ನಿನ್ನೆ 2019ನೇ ಸಾಲಿನ ವಿಶೇಷ ಒಲಿಂಪಿಕ್ ವಿಶ್ವ ಗೇಮ್ಸ್ಗೆ ಅದ್ದೂರಿ ಚಾಲನೆ ನೀಡಲಾಯಿತು. ಇದೇ 21ರವರೆಗೆ ನಡೆಯಲಿರುವ ಈ ವಿಶೇಷ ಒಲಿಂಪಿಕ್ಸ್ನಲ್ಲಿ ಈ ಬಾರಿ ವಿಶ್ವ ದಾಖಲೆಯ 200 ರಾಷ್ಟ್ರಗಳು ಪಾಲ್ಗೊಂಡಿವೆ. ಒಟ್ಟು 7,500 ಅಥ್ಲೀಟ್ಗಳು 24 ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಲಿದ್ದಾರೆ. ಭಾರತದಿಂದ ಅಥ್ಲೀಟ್ಗಳು, ತರಬೇತುದಾರರು ಮತ್ತು ಅಧಿಕಾರಿಗಳು ಸೇರಿ ಒಟ್ಟು 387 ಪ್ರತಿನಿಧಿಗಳು ವಿಶೇಷ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುತ್ತಿರುವುದು 2ನೇ ಗರಿಷ್ಠ ಸಂಖ್ಯೆಯಾಗಿದೆ. ಅಬುಧಾಬಿ ಮತ್ತು ದುಬೈನಲ್ಲಿ 9 ವಿಶ್ವ ದರ್ಜೆಯ ಕ್ರೀಡಾಂಗಣಗಳಲ್ಲಿ ಸ್ಪರ್ಧೆಗಳು ನಡೆಯಲಿವೆ. ಭಾರತದ ಹೆಮ್ಮೆಯ ಜಿಮ್ನಾಸ್ಟಿಕ್ ಪಟು ದೀಪಾ ಕರ್ಮಾಕರ್ ಅಜರ್ಬೈಜಾನ್ನ ಬಾಕೂನಲ್ಲಿ ನಡೆಯುತ್ತಿರುವ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ಸ್ನಲ್ಲಿ ವಿಶ್ವಕಪ್ನಲ್ಲಿ ಫೈನಲ್ ಪ್ರವೇಶಿಸಿದ್ದಾರೆ. 2016ರ ರಿಯೋ ಒಲಿಂಪಿಕ್ಸ್ನಲ್ಲಿ ಅಭೂತಪೂರ್ವ ಪ್ರದರ್ಶನ ನೀಡಿ 4ನೇ ಸ್ಥಾನ ಪಡೆದಿದ್ದ ದೀಪಾ ಕರ್ಮಾಕರ್ ಈ ವಿಶ್ವಕಪ್ನ ಅರ್ಹತಾ ಸುತ್ತಿನಲ್ಲಿ 3ನೇ ಸ್ಥಾನ ಪಡೆಯುವ ಮೂಲಕ ಅಂತಿಮ ಸುತ್ತಿಗೆ ಅರ್ಹತೆ ಪಡೆದುಕೊಂಡರು.
ಕಳೆದ ವರ್ಷದ ನವೆಂಬರ್ನಲ್ಲಿ ಜರ್ಮನಿಯಲ್ಲಿ ನಡೆದ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ಸ್ನ ವಿಶ್ವಕಪ್ನಲ್ಲಿ ಭಾರತದ ಈ ಪ್ರತಿಭೆ ಕಂಚಿನ ಪದಕ ಗೆದ್ದುಕೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ಚುನಾವಣಾ ಗುಪ್ತಚರ ವಿಭಾಗದ ವಿವಿಧ ಇಲಾಖೆಗಳ ಸಮಿತಿ ಮೊದಲ ಸಭೆ. ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳ ವೆಚ್ಚದ ಮೇಲೆ ನಿಗಾ ಸೇರಿ ಪ್ರಮುಖ ವಿಷಯಗಳ ಚರ್ಚೆ. ಎನ್ಡಿಎ ಆಡಳಿತದ 5 ವರ್ಷಗಳ ಅವಧಿಯಲ್ಲಿ ಅಭಿವೃದ್ಧಿಪರ ಯೋಜನೆಗಳು ಜಾರಿ, ಅರುಣ್ ಜೇಟ್ಲಿ. ನ್ಯೂಜಿಲೆಂಡ್ನ ಕ್ರೈಸ್ಟ್ ಚರ್ಚ್ನಲ್ಲಿ ಜನನಿಬಿಡ ಮಸೀದಿ ಬಳಿ ದುಷ್ಕರ್ಮಿಗಳಿಂದ ಗುಂಡಿನ ಮಳೆ. ಕನಿಷ್ಠ 9 ಮಂದಿ ಸಾವು, ಹಲವರಿಗೆ ಗಂಭೀರ ಗಾಯ. ವಿಶ್ವಕಪ್ ಜಿಮ್ನಾಸ್ಟಿಕ್ಸ್ನಲ್ಲಿ ಭಾರತದ ದೀಪಾ ಕರ್ಮಾಕರ್ ಫೈನಲ್ ಪ್ರವೇಶ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.